ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. 26/2/2024 ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅರ್ಜಿಯನ್ನು ಆಹ್ವಾನ. KS ಹುದ್ದೆಗಳಿಗೋಸ್ಕರ ಯಾವ ಯಾವ ಇಲಾಖೆಯಲ್ಲಿ ಹುದ್ದೆಗಳು, ನಾನ್ HK ಎಷ್ಟು, ಹೈದರಾಬಾದ್ ಕರ್ನಾಟಕ ಎಷ್ಟು, ಅರ್ಜಿ ಯಾವಾಗ ಪ್ರಾರಂಭ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸಹಾಯಕ ಆಯುಕ್ತರು, ಇಲ್ಲಿ ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ವರ್ಗ, ಇಲ್ಲೇನಿದೆ ಹೈದರಾಬಾದ್ ಕರ್ನಾಟಕಕ್ಕೆ 3 ಪೋಸ್ಟ್ಗಳಿದ್ದಾವೆ. ನಾನ್ HKಗೆ 37, ಒಟ್ಟು 40 ಪೋಸ್ಟ್ಗಳನ್ನು ಕೊಡಲಾಗಿದೆ. ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರು ಅಂತೇಳಿ 30 ನಾನ್ HK ಪೋಸ್ಟು, 11 HK ಪೋಸ್ಟು, ಒಟ್ಟು 41. ನಂತರ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ನಾನ್ HK 1, HK 1, ಒಟ್ಟು 2 ಪೋಸ್ಟ್ಗಳು ನೀಡಲಾಗಿದೆ. ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 32 ನಾನ್ HK, 8 HK ಪೋಸ್ಟು, ಒಟ್ಟು 40 ಪೋಸ್ಟ್ಗಳನ್ನು ನೀಡಲಾಗಿದೆ. ಹಾಗೆ DYSP ಒಳಾಡಳಿತ ಇಲಾಖೆಗೆ 7, ಹಾಗೆ ನಾನ್ HKಯಲ್ಲಿ 7, HKಯಲ್ಲಿ 2, ಒಟ್ಟು 9. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 14 ನಾನ್ HK, 6 HK ಪೋಸ್ಟು, ಒಟ್ಟು 20 ಸೀಟ್ಗಳನ್ನು ಕೊಡಲಾಗಿದೆ. ಇನ್ನು 7ನೇದ್ದು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಅಥವಾ ಪ್ರಾಂಶುಪಾಲರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 5 ನಾನ್ HK ಸೀಟ್ ಇದ್ದಾವೆ, 2 HK ಸೀಟು, ಇಲ್ಲಿ ಒಟ್ಟು 7 ಸೀಟುಗಳನ್ನು ಕೊಡಲಾಗಿದೆ. ಅಂದರೆ ಈ 7 ಇಲಾಖೆಗಳಲ್ಲಿ 123 ನಾನ್ HK ಸೀಟ್ಗಳಿದ್ದಾವೆ, ಹಾಗೆ 36 HK ಸೀಟನ್ನು ಕೊಡಲಾಗಿದೆ. ಒಟ್ಟು 159 ಪೋಸ್ಟ್ಗಳು ಅರ್ಜಿ ಸಲ್ಲಿಸಲು ಸಿಗ್ತಾ ಇದ್ದಾವೆ. ಹಾಗೆ ಇನ್ನು ಗ್ರೂಪ್ ಬಿ, ಇನ್ನು ಏನು ಮೇಲಿನ ಭಾಗದಲ್ಲಿ ನೋಡಿದ್ದು ನಾವು ಗ್ರೂಪ್ ಎ, ಈಗ ನೋಡ್ತಾ ಇರೋದು ಗ್ರೂಪ್ ಬಿ. ಇಲ್ಲಿ ತಹಶೀಲ್ದಾರ್ ಗ್ರೇಡ್ ಎ ಕಂದಾಯ ಇಲಾಖೆಯಲ್ಲಿ 37 ನಾನ್ HK, 14 HK, ಒಟ್ಟು 51 ಪೋಸ್ಟ್ಗಳು. ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿ ಅಥವಾ ತೆರಿಗೆ ಇಲಾಖೆಯೊಳಗೆ 49 ನಾನ್ HK, 10 HK ಪೋಸ್ಟು, ಒಟ್ಟು 59. ಇನ್ನು ಕಾರ್ಮಿಕ ಅಧಿಕಾರಿ ಅಥವಾ ಕಾರ್ಮಿಕ ಇಲಾಖೆಯೊಳಗೆ 3 ನಾನ್ HK, 1 HK ಪೋಸ್ಟು, ಒಟ್ಟು 14. ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ, ಇಲ್ಲಿ 2 ನಾನ್ HK, 1 HK ಪೋಸ್ಟು, ಒಟ್ಟು 3. ಇಲ್ಲಿ ಸಹಾಯಕ ಸಂಘಗಳ ಸಹಾಯಕ ನಿರ್ಬಂಧಕರು ಅಥವಾ ಸಹಕಾರ ಇಲಾಖೆಯೊಳಗೆ 12 ನಾನ್ HK ಇದ್ದಾವೆ, ಇಲ್ಲಿ HK 0 ಪೋಸ್ಟನ್ನು ಕೊಡಲಾಗಿದೆ, ಒಟ್ಟು 12 ಹುದ್ದೆಗಳು. ಇನ್ನು 6ನೇದ್ದು ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕ ಇಲಾಖೆ, ಇಲ್ಲಿ 9 ಪೋಸ್ಟು ನಾನ್ HK ಇದ್ದಾವೆ, HK 0 ಕೊಡಲಾಗಿದೆ, ಒಟ್ಟು 9 ಪೋಸ್ಟ್ಗಳು. ಇನ್ನು 7ನೇದ್ದು ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಬಕಾರಿ, ಇದರೊಳಗೆ 8 ನಾನ್ HK ಪೋಸ್ಟು, HK ಪೋಸ್ಟು 2, ಒಟ್ಟು 10 ಪೋಸ್ಟ್ಗಳು. ಇನ್ನು ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ 2 ನಾನ್ HK, 1 HK, ಒಟ್ಟು 3 ಪೋಸ್ಟ್ಗಳು. ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 4 ನಾನ್ HK ಪೋಸ್ಟ್ ಇದ್ದಾವೆ, HK 1 ಇಲ್ಲ, ಇಲ್ಲಿ 4 ಒಟ್ಟು ಪೋಸ್ಟ್ಗಳು. ಇನ್ನು ಮುಖ್ಯಾಧಿಕಾರಿ ಗ್ರೇಡ್ 1 ಹುದ್ದೆ ನಗರಾಭಿವೃದ್ಧಿ ಇಲಾಖೆಯೊಳಗೆ ನಾನ್ HKಯಲ್ಲಿ ಸೀಟ್ ಇಲ್ಲ, HKಯಲ್ಲಿ 1 ಸೀಟ್ ಇದೆ, ಅದು ಟೋಟಲ್ ಒಟ್ಟು ಒಂದೇ. ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಖಜಾನೆ, ಇಲ್ಲಿ 38 ನಾನ್ HK, 8 HK ಪೋಸ್ಟು, 46 ಒಟ್ಟು ಹುದ್ದೆಗಳು. ಇನ್ನು ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಥವಾ ಗ್ರಾಹಕ ವ್ಯವಹಾರ ಇಲಾಖೆ ಅಂತೇಳಿ ಕರಿತೀವಿ, ಇಲ್ಲಿ 9 ನಾನ್ HK ಪೋಸ್ಟ್ ಇದ್ದಾವೆ, HKಯಲ್ಲಿ ಪೋಸ್ಟ್ ಇಲ್ಲ, ಒಟ್ಟು 9 ಪೋಸ್ಟ್ಗಳಿದ್ದಾವೆ. ಇನ್ನು 13ನೇದ್ದು ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯಲ್ಲಿ 1 ನಾನ್ HK, 1 HK, ಒಟ್ಟು 2 ಪೋಸ್ಟ್ಗಳು. ಇನ್ನು 14ನೇದು ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ, 4 HK ಪೋಸ್ಟ್, ಇದು ನಾನ್ HK ಪೋಸ್ಟು, 1 HK ಪೋಸ್ಟು, ಒಟ್ಟು 5 ಪೋಸ್ಟ್ಗಳು. ಹಾಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 2, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ 6 ನಾನ್ HK, 1 HK ಪೋಸ್ಟು, ಒಟ್ಟು 7. ಇಲ್ಲಿ ಗ್ರೂಪ್ ಬಿಯಲ್ಲಿ
ನಮಗೆ ಒಟ್ಟು 184 ನಾನ್ ಎಚ್ ಕೆ, 41 ಎಚ್ ಕೆ, ಟೋಟಲ್ 225 ಹುದ್ದೆಗಳು ಸಿಗ್ತವೆ. ಇಲ್ಲಿ ಒಟ್ಟಾರೆಯಾಗಿ ಗ್ರೂಪ್ ಎ, ಗ್ರೂಪ್ ಬಿ ಅನ್ನು ನೋಡಿದಾಗ 123 ನಾನ್ ಎಚ್ ಕೆ, 36 ಎಚ್ ಕೆ, ಇವು ಟೋಟಲ್ 159. ಇನ್ನು ಗ್ರೂಪ್ ಬಿಯಲ್ಲಿ 184 ನಾನ್ ಎಚ್ ಕೆ, 41 ಎಚ್ ಕೆ, ಟೋಟಲ್ 225. ಅಂದರೆ ಇಲ್ಲಿ ನಮಗೆ ಟೋಟಲ್ ಆಗಿ ಸಿಗ್ತಕ್ಕಂಥ ಹುದ್ದೆಗಳು 384 KAS ಹುದ್ದೆಗಳು ನಮಗೆ ಸಿಗ್ತಕ್ಕಂಥದ್ದು 284. ಒಟ್ಟು 15 ಇಲಾಖೆಗಳಿಂದ ಈ ಒಂದು ಹುದ್ದೆಗಳನ್ನು 384 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವು ಅರ್ಜಿಯನ್ನು ಯಾವ ದಿನಾಂಕದಿಂದ ಕರೆಯಲು ಪ್ರಾರಂಭವಾಗುತ್ತೆ, ಯಾವ ಇಲಾಖೆಯವರು ನಡೆಸ್ತಾರೆ, ಅಂದರೆ ಯಾವ ವೆಬ್ಸೈಟಲ್ಲಿ ನಾವು ಈ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು, ಹಾಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ, ಹಾಗೆ ಅರ್ಜಿಯ ಕಾಲಮಿತಿ ಅಥವಾ ಇಲ್ಲಿ ಎಷ್ಟು ಹಣವನ್ನು ಫೀಸನ್ನು ಸಂದಾಯ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿನೇ ನೋಡೋಣ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭದ ದಿನಾಂಕ 3ನೇ ತಿಂಗಳ 4ನೇ ತಾರೀಕು 2024ರಿಂದ ಅರ್ಜಿಗಳನ್ನು ಪ್ರಾರಂಭ ಮಾಡುತ್ತಾರೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4ನೇ ತಿಂಗಳ 3ನೇ ತಾರೀಕು 2024. ಇಲ್ಲಿ ಪೂರ್ವಭಾವಿ ಪರೀಕ್ಷೆ, ಇದಕ್ಕೆ 3 ಪರೀಕ್ಷೆಗಳು ನಡೀತವೆ: ಪೂರ್ವಭಾವಿ, ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನ ಅಂತೇಳಿ. ಇಲ್ಲಿ 5ನೇ ತಾರೀಕು 5ನೇ ತಿಂಗಳ 2024ಕ್ಕೆ ನಮಗೆ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ. ಇನ್ನು ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ, ಕೋರಿದ ಮೀಸಲಾತಿ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಮುಖಾಂತರನೇ ನಾವು ಪಾವತಿ ಮಾಡಬೇಕಾಗಿರುತ್ತದೆ. ಯಾವುದೇ ರೀತಿಯ ದಾಖಲೆಗಳನ್ನು ಯಾರ ಕೈಯಲ್ಲಿ ಕೊಡುವ ಹಾಗಿಲ್ಲ, ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಹಂತ ಏನಿದ್ದಾರೆ, OTR ಅಂತೇಳಿ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತೇಳಿದೆ. ಮೊದಲು ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂಚೆ ಡಿಗ್ರಿ ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲರೂ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತೇಳಿ KPSC ವೆಬ್ಸೈಟ್ ಒಳಗಡೆ ನಾವು ನಮ್ಮ ಒಂದು ಖಾತೆಯನ್ನು ತೆರೆದುಕೊಳ್ಬೇಕು. ಆ ಖಾತೆ ಒಳಗಡೆ ನಮ್ಮ ಪ್ರೊಫೈಲ್ ಕ್ರಿಯೇಷನನ್ನು ಮಾಡಿಕೊಳ್ಬೇಕಾಗಿರುತ್ತದೆ. ಆ ಪ್ರೊಫೈಲ್ ಕ್ರಿಯೇಷನ್ ಮಾಡಿಕೊಂಡ ನಂತರ ನಾವು ಅದರಲ್ಲಿ ನಮ್ಮ SSLCಯಿಂದ ಹಿಡಿದು ಡಿಗ್ರಿವರೆಗಿನ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅದರ ಜೊತೆಗೆ ನಮ್ಮ ಫೋಟೋ, ಸಿಗ್ನೇಚರ್, ಅದರ ಜೊತೆಗೆ ಜಾತಿ ಆದಾಯ ಪ್ರಮಾಣಪತ್ರ, 371 ಪ್ರಮಾಣಪತ್ರ, ಆಧಾರ್ ಕಾರ್ಡು, ಈ ರೀತಿಯ ನಮ್ಮ ಹೆಚ್ಚಿನ ಡಾಕ್ಯುಮೆಂಟ್ಸ್ಗಳನ್ನು ಅದರೊಳಗೆ ಅಪ್ಲೋಡ್ ಮಾಡಿದ ನಂತರ ನಾವು ಅರ್ಜಿ ಸಲ್ಲಿಸಬಹುದು. ಅದಕ್ಕೋಸ್ಕರ ಅವರು ನಮಗೊಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಕೊಟ್ಟಿರುತ್ತಾರೆ. ಅದರ ಮುಖಾಂತರ ನಾವು ಅರ್ಜಿಯನ್ನು ಲಾಗಿನ್ ಮಾಡ್ಕೊಳ್ಬೋದು. ಅದೇ ಒಂದು ಲಾಗಿನ್ ಯೂಸರ್ ID ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ನಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳೋದಾಗಿರ್ಬೋದು, ನಮ್ಮ ಅರ್ಜಿಯನ್ನು ಸಲ್ಲಿಸೋದಾಗಿರ್ಬೋದು, ನಮ್ಮ ಇತರ ಎಲ್ಲ ಅಂಕಗಳನ್ನು ನೋಡಿಕೊಳ್ಳೋದಾಗಿರ್ಬೋದು. ಈ ಒಂದು ಯೂಸರ್ ID ಪಾಸ್ವರ್ಡ್ ಮುಖಾಂತರನೇ ನಾವು ಇವೆಲ್ಲಗಳನ್ನು ನೋಡಿಕೊಳ್ಳಬಹುದು. ಯೂಸರ್ ID ಪಾಸ್ವರ್ಡ್ ಇಲ್ಲ ಅಂದರೆ ಅರ್ಜಿ ಸಲ್ಲಿಸೋಕೆ ಬರುವುದಿಲ್ಲ. ಹಾಗೆ ನಮ್ಮ ಹಾಲ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡಲು ಆಗುವುದಿಲ್ಲ. ಇನ್ನೊಂದಿಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. SSLCಯನ್ನು 2002ಕ್ಕಿಂತ ಮುಂಚೆ ಯಾರು ಪಾಸ್ ಆಗಿದ್ದೀರಿ ಅವರು ಒಂದು ಸ್ವತಃ ಕೈ ಬರಹದ ವಿವರವನ್ನು ಬರೆದುಕೊಂಡು ಅಪ್ಲೋಡ್ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. 2003 ನಂತರ ಯಾರು SSLC ಪಾಸ್ ಆಗಿದ್ದಾರೆ ಅವರ ನೋಂದಣಿ ಸಂಖ್ಯೆ ಎಂಟ್ರಿ ಮಾಡಿದರೆ ಎಲ್ಲ ಡೀಟೇಲ್ಸ್ ತಾನಾಗಿಯೇ ಡಾಟಾ ರಿಕವರಿ ಆಗುತ್ತದೆ. ಇನ್ನು ಇಲ್ಲಿ PUC ಆದವರು 2007 ಅಥವಾ ಅದಕ್ಕಿಂತ ಹಿಂದೆ ಅಭ್ಯಾಸಿದ್ದಲ್ಲಿ ಯಾವುದೇ ಡಾಟಾ ಬಾರದೇ ಇದ್ದಲ್ಲಿ ಸ್ವಂತ ವಿವರಗಳನ್ನು ನಮೂದಿಸಬೇಕು ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ಇನ್ನು ಗುರುತಿನ ಪುರಾವೆ ನಾವು ಆಧಾರ್ ಕಾರ್ಡ್ ಬರ್ಬೋದು ಅಥವಾ ಕುಟುಂಬ ID, ರೇಷನ್ ಕಾರ್ಡ್ನ ಸಂಖ್ಯೆಗಳನ್ನು ನಮೂದಿಸಿದಲ್ಲಿ ನಿಮ್ಮ ಕಾಯಂ ವಿಳಾಸದ ಮಾಹಿತಿ ಸ್ವಯಂಚಾಲಿತವಾಗಿ ಪಡೆಯುತ್ತೇವೆ. ನಿಮ್ಮ ಅರ್ಜಿದಾರರ ವಿವರ ಪುಟದಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಎಚ್ಚರಿಕೆಯಿಂದ ಒದಗಿಸಿ ಮತ್ತು ಸೇವ್ ಬಟನನ್ನು ಬಳಸಿ ಉಳಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನು HK ಮೀಸಲಾತಿ ಪ್ರಮಾಣ ಪತ್ರ RD ನಂಬರ್ ಇದ್ದಲ್ಲಿ ಮಾತ್ರ ಅದನ್ನು 371 ಅರ್ಜಿಯನ್ನು ಸಲ್ಲಿಸಲೇ ಬರುತ್ತೆ. ಯಾವುದೇ ರೀತಿ ಕೈ ಬರಹಕ್ಕೆ ಅವಕಾಶವಿಲ್ಲ. ನೀವು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ, ಸಹಿ ಅಪ್ಲೋಡ್ ಮಾಡಬೇಕಾದ ಛಾಯಾಚಿತ್ರ 200 KB ಮೀರಿರಬಾರದು. ಸಹಿ 70 KB ಒಳಗೆ
ಇರಬೇಕು ಅಂತ ಅವರೇ ಕೊಡ್ತಾ ಇದ್ದಾರೆ. ಇಲ್ಲಿ JPG ಫಾರ್ಮ್ಯಾಟ್ ಅಥವಾ JPEG ಫಾರ್ಮ್ಯಾಟ್ನಲ್ಲಿ ಫೋಟೋಗಳು ಇರಬೇಕು ಅಂತ ಅವರೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಷ್ಟು KS ಹುದ್ದೆಗೆ ಯಾವ ದಿನಾಂಕ ಅರ್ಜಿ ಪ್ರಾರಂಭವಾಗುತ್ತೆ, ಯಾವ ದಿನಾಂಕ ಕೊನೆಯಾಗುತ್ತೆ, ಪೂರ್ವಭಾವಿ ಪರೀಕ್ಷೆ ಯಾವಾಗಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗೆ ನಂತರದ ವಿಡಿಯೋದಲ್ಲಿ ಈ ಹೊಸ ಐಡಿಯನ್ನು ಕ್ರಿಯೇಟ್ ಮಾಡುವುದು ಹೇಗೆ, ಅದನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಡಿಯೋಕ್ಕೋಸ್ಕರ ನನ್ನ ಚಾನಲನ್ನು, ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.